ಇನ್ನು ತಮಿಳ್ನಾಡಿನಲ್ಲಿ ಈಗ ಭಾರಿ ರಾಜಕೀಯ ಡ್ರಾಮಾ ನಡೀತಿರೋಂಥದ್ದು ನೀವು ನೋಡಿದ್ರಿ. ಈಗ ವಿಜಯ್ ಅವರು ಟಿ ವಿ ಕೆ ಪಕ್ಷ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಬಂದಿದ್ದು ಒಂದೇ. ಅದೇನಪ್ಪ ಅಂತಂದರೆ ಇವರು ಹೈಯೆಸ್ಟ್ ಅಂತಂದ್ರೆ ಗೆಲ್ಲೋದು ಏನಿದ್ರು 5ರಿಂದ 8 ಸೀಟು, ಹೈಯೆಸ್ಟ್ ಅದು 10 ಸೀಟ್ ಗೆಲ್ಬೋದು. ಅದ್ರ ಮೇಲೆ ಯಾವುದೇ ಕಾರಣಕ್ಕೆ ಗೆಲ್ಲೋದು ಸಾಧ್ಯವಿಲ್ಲ ಅಂತಲೇ ಹೇಳಿದರು. ಎಕ್ಸಿಟ್ ಪೋಲ್ಗಳೆಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಬಿಡುತ್ತೆ ಅನ್ನೋದಕ್ಕೆ ಇವತ್ತು ತಮಿಳ್ನಾಡಿನ ವಿಜಯ್ ಅವರ ಗೆಲುವೇ ಒಂದು ಸಾಕ್ಷಿಯಾಯಿತು. ಇನ್ನು ಈ ಮಧ್ಯದಲ್ಲಿ ಅವ್ರ ವೈಯಕ್ತಿಕ ಜೀವನ ಎಲೆಕ್ಷನ್ ಮುಂಚೆನೂ ಕೂಡ ಮಾತು ಈಗ ಸಿ ಎಮ್ ಆದಮೇಲೂ ಕೂಡ ಈಗ ಮಾತು ನಡೀತಾ ಇರೋವಂಥದ್ದು. ಅದು ಇವತ್ತು ತ್ರಿಷಾ ಅವರು ಬಂದು ಮಿಂಚ್ಕೊಂಡಿದ್ದನ್ನು ನೋಡಿ ಮತ್ತಷ್ಟು ಅವರ ಸಂಬಂಧಕ್ಕೆ ಪುಷ್ಟೀಕರಣ ಕೊಡುವಂತೆ ಕಂಡು ಬಂದಿದ್ದು. ಇನ್ನು ವಿಚಾರಕ್ಕೆ ನೋಡ್ತಾ ಬಂದರೆ ವಿಜಯ್ ಅವರಿಗೆ ಸಾಕಷ್ಟು ಹೋರಾಟವನ್ನು ಮಾಡಿದಂಥದ್ದು ನೀವು ನೋಡಿರ್ಬೋದು. ಸಾಕಷ್ಟು ಹೋರಾಟನೇ ಮಾಡಿಬಿಟ್ರು. ಏಕೆಂದರೆ ಸಿ ಎಮ್ ಸ್ಥಾನಕ್ಕೆ ಕೂರೋಕ್ಕೆ 108 ಸೀಟನ್ನು ಏನೋ ಕಳಿಸಿದ್ರು, ಇನ್ನೂ 10 ಸೀಟು ಕಳಿಸೋ ಅಷ್ಟರಲ್ಲಿ ಸಾಕಷ್ಟು 3-4 ದಿನಗಳ ಕಾಲ ರಾಜ್ಯಪಾಲರ ಭೇಟಿ, ಪಕ್ಷದ ಶಾಸಕರ ಭೇಟಿ, ಮತ್ತು ಆ ಕಡೆ ಪಕ್ಷದ ಶಾಸಕರನ್ನ ಭೇಟಿ ಮಾಡುವಂಥದ್ದು. ಇನ್ನು AIADMK ಅವರು ತಮ್ಮ ಪಕ್ಷದ ಶಾಸಕರನ್ನ ಕಟ್ಟಾಕಿಕೊಳ್ಳುವಂಥ ಕೆಲಸಗಳು, ಹೀಗೆ ಸಾಕಷ್ಟು ನಡೆದಿದ್ದನ್ನು ನೀವೆಲ್ಲ ನೋಡಿರ್ತೀರಿ. ಇನ್ನು ಇಂಥ ರಾಜಕೀಯ ಡ್ರಾಮಾಗಳ ನಡುವೆ ಹೇಗೋ ಆಡಿ ಕೂಡಿ ವಿಜಯ್ ಅವರು ಕೊನೆಗೂ ಇವತ್ತು ನಂಬರ್ಸ್ಗಳಲ್ಲಿ ಸಹಿ ಹಾಕ್ಸೋದ್ರಲ್ಲಿ ಯಶಸ್ವಿಯಾದರು. ಅದೇ ರೀತಿ ಅದು ಪ್ರಮಾಣವಚನ ಕೂಡ ತೆಗೆದುಕೊಂಡು, ಈ ಪ್ರಮಾಣವಚನ ತೆಗೆದುಕೊಂಡಾಗಲೇ 3 ಗ್ಯಾರಂಟಿಗಳನ್ನು ಸಹಿ ಕೂಡ ಮಾಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಡ್ರಗ್ಸ್ ಮುಕ್ತ ರಾಜ್ಯವನ್ನು ಮಾಡ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದರು. ಅದರಂತೆ ಇವತ್ತು ಗ್ಯಾರಂಟಿ ಸಹಿ, ಇಲ್ಲಿ ಮೊದಲನೇ ಗ್ಯಾರಂಟಿ ಸಹಿನೇ ಅದನ್ನು ಮಾಡಿದ್ದಾರೆ. ಇನ್ನು ಎಲ್ಲ ಮನೆಗೆ ಬಡವರು ಅನ್ನೋದಿಲ್ಲ, ಶ್ರೀಮಂತ ಅನ್ನೋದಿಲ್ಲ, 200 ಯೂನಿಟ್ ಕಂಪ್ಲೀಟಾಗಿ ಫ್ರೀ ಇರುತ್ತೆ. 200 ಯೂನಿಟ್ ಕರೆಂಟ್ ಮೇಲೆ ಬಂದಾಗ, ಅದಕ್ಕೆ ಮೇಲೆ ಪಟ್ಟಾಗ ಯಾವಾಗ 1 ಯೂನಿಟ್ 2 ಯೂನಿಟ್ ಕೌಂಟ್ ಆಗುತ್ತೆ, ಅದಕ್ಕೆ ಮಾತ್ರ ಹಣವನ್ನು ಕಟ್ಟಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಆ ಥರ ಅಲ್ಲ. ನಮ್ಮ ರಾಜ್ಯ 200 ಯೂನಿಟ್ ಮೇಲೆ ದಾಟಿಸಿದ್ರು ಪೂರ್ತಿ ಕಟ್ಟಿ ಅಂತ ಹೇಳ್ತಾರೆ. ಆಮೇಲೆ ಈಗೇನು ನಮ್ಮ ರಾಜ್ಯದಲ್ಲಿ ಕರೆಂಟ್ ಬಿಲ್ ಫ್ರೀ ಅನ್ನೋದು ಎಲ್ಲೂ ಕೂಡ ಇಲ್ಲ. ಯಾಕೆ ಅಂತಂದರೆ ಆ ಪೆನಾಲ್ಟಿ ಈ ಪೆನಾಲ್ಟಿ ಅದು ಇದು ಮತ್ತು ಕರೆಂಟ್ ಬಿಲ್ಲೆಲ್ಲ ಜಾಸ್ತಿ ಮಾಡಿ ಯಾವುದೂ ಕೂಡ ಇಲ್ಲ. ಯಾರಿಗೂ ಆಲ್ಮೋಸ್ಟ್ ಎಲ್ರಿಗೂ ಸಹ ಬಿಲ್ ಬರ್ತಾಯಿದೆ ಅನ್ನೋದು ಈಗಾಗಲೇ ಕರ್ನಾಟಕದಲ್ಲಿ ಗೊತ್ತಿರೋಂಥ ವಿಚಾರನೇ. ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಕಿತ್ಕೊಂಡಂಗೆ ಆಗಿದೆ ಅಂತ ಹೇಳ್ಬೋದು ನಮ್ಮ ರಾಜ್ಯದ ಪರಿಸ್ಥಿತಿ. ಇನ್ನು ಈ 2 ಗ್ಯಾರಂಟಿಗಳು ಸಹಿ ಹಾಕಿ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿದ್ರು. ಮತ್ತು ಅದು ಒಂದು ನಾರಿ ಬಂದೋಬಸ್ತ್ ಎಂಬುದನ್ನು ಒಂದು ಕೊಡ್ತೀನಿ ಅಂತ ಹೇಳಿ ಅದಕ್ಕೊಂದು ಸಹಿ ಮಾಡಿದ್ದಾರೆ. ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಮಹಿಳಾ ಪೊಲೀಸರಿಗೆ ನೇಮಿಸಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಈ 3 ಗ್ಯಾರಂಟಿಗಳಿಗೆ ಇವತ್ತು ಸದ್ಯಕ್ಕೆ ಸಹಿ ಹಾಕಿರುವಂಥದ್ದು. ಮತ್ತು ಇವರ ಜೊತೆ ಒಂದು 10 ಜನ ಸಚಿವರು ಇವತ್ತು ಪ್ರಮಾಣ ವಚನ ಕೂಡ ತೆಗೆದುಕೊಂಡರು. ಇನ್ನು ಇವೆಲ್ಲ ವಿಶೇಷತೆ ನಡುವೆ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ವಿಜಯ್ ಅವರ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ಪತ್ನಿ ವಿಚಾರದಲ್ಲಿ ತುಂಬಾ ಸುದ್ದಿಯಲ್ಲಿದ್ದರು. ಮತ್ತು ಅದೇ ವಿಚಾರವನ್ನು ಇಟ್ಕೊಂಡು ಆ ಕಡೆ ಪಕ್ಷದವರು ಅವ್ರಿಗೆ ಕಾಲೆಳೆಯುವಂಥ ಕೆಲಸಗಳನ್ನು ಕೂಡ ಮಾಡಿದ್ರು ವೈಯಕ್ತಿಕ ಜೀವನದಲ್ಲಿ ಇಟ್ಕೊಂಡು. ಇನ್ನು ಈಗಾಗಲೇ 100 ಕೋಟಿ ಜೀವನಾಂಶವನ್ನು ಕೂಡ ಕೇಳಿದರು. ಸದ್ಯ ಅದು ಕೋರ್ಟಲ್ಲಿ ಈಗ ವಿಚಾರಣೆ ಇರುವಂಥದ್ದು. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ತ್ರಿಷಾ ಅವರು ಜೊತೆ ಸಂಬಂಧದ ಬಗ್ಗೆ ಅವರ ಪತ್ನಿ ಪ್ರತಿ ಸರಿನುಸಾರ ಆರೋಪವನ್ನು ಮಾಡಿರುವಂಥದ್ದು. ಇನ್ನು ನೋಡ್ತಾ ಬಂದರೆ ತ್ರಿಷಾ ಅವ್ರಿಗೆ 12 ವರ್ಷಗಳ ಹಿಂದೆ ಒಬ್ಬ ಉದ್ಯಮಿ ಜೊತೆ, ಖ್ಯಾತ ಉದ್ಯಮಿ ಜೊತೆ ಎಂಗೇಜ್ಮೆಂಟ್ ಸಹ ಆಗ್ತದೆ. ಆದ ನಂತರ ಅವರು ಮತ್ತು ಅವ್ರ ಕುಟುಂಬದವರು ಸಹ ಹೇಳ್ತಾರೆ, ನೀವು ಸಿನಿಮಾ ರಂಗವನ್ನು ಬಿಡಬೇಕಾಗುತ್ತೆ, ಸಂಪೂರ್ಣವಾಗಿ ನಮ್ಮ ಉದ್ಯಮ ಮದುವೆ ಆದ ನಂತರ ನೀವು ಮನೇಲೇ ಇರಿ ಅಥವಾ ನಮ್ಮ ಉದ್ಯಮವನ್ನು ಬೇಕಾದ್ರೆ ನೋಡ್ಕೊಂಡಿದ್ದಕ್ಕೆ ನಾನು ಸಿನಿಮಾದ ಬಣ್ಣ ಹಚ್ಚೋದಂತೂ ನಾನು ಬಿಡೋದಿಲ್ಲ, ನಾನು ಸಿನಿಮಾ ಇದರಲ್ಲಿರೋದು, ಹಂಗಾದ್ರೆ ನಮಗೆ ಈ ಸಂಬಂಧನೇ ಬೇಡ ಬೇಕಾದ್ರೆ ಅಂತೇಳಿ ಎಂಗೇಜ್ಮೆಂಟ್ ಆದಂಥ ಖ್ಯಾತ ಉದ್ಯಮಿ ಜೊತೆ ಸಂಬಂಧನ ಮುರಿದುಕೊಳ್ತಾರೆ. ಇದು ಒಂದು ಕಾರಣ. ಆದರೆ ವಿಜಯ್ ಅವ್ರ ಜೊತೆ ಇದ್ದಂಥ ಸಂಬಂಧಕ್ಕೋಸ್ಕರ ಈ ಕರ್ತವ್ಯ ಮಾಡಿರ್ತಾರೆ ಅಂತ ಹೇಳಿ ಅವತ್ತಿನ ದಿನದಲ್ಲಿ ಈ ಮಾತನ್ನು ಹೇಳ್ತಾರೆ. ಇನ್ನು ಇದಕ್ಕೆ ಪುಷ್ಟೀಕರಣ ಕೊಡುವಂತೆ ಅವರ ಪತ್ನಿ ಸಾಕಷ್ಟು ಆರೋಪಗಳನ್ನು ಮಾಡೋದು. ತ್ರಿಷಾ ಜೊತೆ ನನ್ನ ಗಂಡ ಸಂಬಂಧ ಇದೆ, ಎಲ್ಲೇ ಇದ್ದರೂ ನನ್ನ ಗಂಡ ಹಿಂದೆನೇ ಆಕೆ ಇರ್ತಾಳೆ ಅನ್ನೋದು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಇವತ್ತು ಅದಕ್ಕೆ ಪುಷ್ಟೀಕರಣ ಅಂತ ಕರೆಕ್ಟಾಗಿ ಇವತ್ತು ಎಲ್ಲ ಜನಗಳ ಮುಂದೆನೂ ಸಹ ಆಕೆ ಇವತ್ತು ಉಟ್ಕೊಂಬಂದಿದ್ದ ಸೀರೆ, ಮಿಂಚ್ಕೊಂಬಂದಿದ್ದ ರೀತಿ, ಮತ್ತು ವಿಜಯ್ ಅವರು CM ಪದವಿ ಪಡೆದುಕೊಳ್ಳೋದು ಇದ್ದಂಥ ಸಂತೋಷ, ಬಂದವರಿಗೆಲ್ಲ ಖಾಲಿ ಬಿಡುವಂಥದ್ದು, ತಪ್ಕೊಳ್ಳೋಂಥದ್ದು, ವಿಜಯ್ ಅವ್ರ ತೆಂಗಿಗೆ ತಪ್ಕೊಂಡು ತನ್ನ ತೋರ್ಪಡಿಕೆಯನ್ನು ಮಾಡ್ಕೊಳ್ಳೋವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ನೀವನ್ನೆಲ್ಲ ನೋಡಿದಾಗಲೇ ಕ್ಲಿಯರಾಗಲಿ ಗೊತ್ತಾಗೋಂಥದ್ದು. ಮತ್ತು ತ್ರಿಷಾ ಅವ್ರು ಬಂದಾಗ ಎಲ್ಲರೂ ಕೂಡ ವಿಜಯ್ ತ್ರಿಷಾ ಕೂಗ್ತಿದ್ದಕ್ಕೆ ಇನ್ನೊಂದಷ್ಟು ಜೋರಾಗಿ ಸ್ಮೈಲ್ ಮಾಡ್ಕೊಂಡಿದ್ದು. ಕೊನೆಗೆ ಈಗ ಇದನ್ನೆಲ್ಲ ಈಗ ತಮಿಳ್ನಾಡಿನ ಕೆಲವೊಂದು ಟ್ರೋಲ್ ಪೇಜ್ಗಳಿಗೆ ಇದು ಟ್ರೋಲ್ಗೆ ಆಹಾರ ಆಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಸದ್ಯ ಅವರು ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗಿರೋವಂಥದ್ದು. ಅದೇನಪ್ಪ ಅಂದರೆ ಈಗ ಅವರು ಟ್ರೋಲ್ ಪೇಜ್ನವ್ರನ್ನ ಟ್ರೋಲ್ ಮಾಡ್ತಿರೋವಂಥದ್ದು ಹೇಳ್ತಿರೋದು ಇಷ್ಟೇ ವಿಚಾರ. ಅದೇನಪ್ಪ ಅಂತಂದರೆ ಅವ್ರು ಹೇಳ್ತಿರೋದು, ನೀವೇನೋ ಭಾರಿ ದೊಡ್ಡದಾಗಿ ಮದುವೆನೋ ಆಗ್ಬಿಟ್ರಿ, ಎಲ್ಲ ಆಯಿತು ಅದು ಇದು ಅಂತ. ಆಯಿತು, ಅದು ಇರಲಿ ಒಂದು ಕಡೆ. ತ್ರಿಷಾ ಅವ್ರ ಸಂಬಂಧ ಇದಕ್ಕೆ ನೀವು ಅದನ್ನು ತಳ್ಳಿ ಹಾಕ್ಬಿಟ್ರಿ. ಯಾರು ಏನೋ ಮಾತಾಡ್ತಾರೆ, ನನ್ನ ಪತ್ನಿಗೆ ಯಾರ್ಯಾರು ಕಿವಿ ತುಂಬಿದ್ದಾರಿಂದ ಇವತ್ತಿನ ನಡೆಯಲು ಗೊತ್ತಾಗುತ್ತೆ ನಿಮ್ಮವರ ನಡೆಯೋ ಸಂಬಂಧ ಏನಿದೆ ಎಂಬುದು ಗೊತ್ತಿದೆ. ಮೊದಲು ನಿಮ್ಮ ವೈಯಕ್ತಿಕ ಜೀವನವನ್ನು ದಯವಿಟ್ಟು ಸರಿ ಮಾಡಿಕೊಡಿ.
ಈ ರೀತಿ ನೀವು ಪಬ್ಲಿಕ್ಕಾಗಿ ತ್ರಿಷಾವ್ರನ್ನ ಕರ್ಕೊಂಬಂದು ತೋರಿಸಿ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಲು ಹೊರಟಿದ್ದೀರಿ ಎಂಬುದು ರೀತಿಯಲ್ಲಿ ಟ್ರೋಲನ್ನು ಮಾಡಿದ್ದೀರಾ, ಮೊದಲು ಕಟ್ಕೊಂಡೋಗಿ ನ್ಯಾಯ ಕೊಡಿಸಿ ಅನ್ನೋ ರೀತಿಯಲ್ಲಿ ಈಗ ಮಾತಾಡಿರೋವಂಥದ್ದು. ಮತ್ತು ಅಲ್ಲಿನ ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡ್ತಾರಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ವಿಜಯವ್ರಿಗೆ ಸಿ ಎಮ್ ಸೀಟಿನ ಮುಳ್ಳಿನ ಹಾದಿಯಾಗಿತ್ತು. 108 ಸೀಟು ಕೂಡ ಗೆದ್ದರೂ ಸಹ ಅವರಿಗೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಯಾಕಂದರೆ 8 ಸೀಟ್ ಗೆದ್ದಿರಬೇಕಾದ್ರೆ ಸುಮ್ಮನೆ ಆಗ್ಬಿಡೋರು ತಲೆ ಕೆಡಿಸ್ಕೊಳ್ತಾ ಅವಶ್ಯಕತೆ ಇರಲಿಲ್ಲ. ಆದರೆ ಅವರು ಅಷ್ಟು ಗೆಲ್ತಿ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ವಿಜಯ್ ಎಲ್ಲರೂ ಸಹ ಓಟ್ ಹಾಕಿ ಸಪೋರ್ಟ್ ಮಾಡಿದರು. ಇನ್ನು ಈ ಥರ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ಒಂದು ರೀತಿ ದೊಡ್ಡ ದೊಡ್ಡ ಶಾಕ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಹಾಗಾಗಿ ಇಂಥ ದೊಡ್ಡ ಮಟ್ಟಿಗೆ ಮೆಜಾರಿಟಿ ಸೀಟ್ ಗೆದ್ದು ಯಾರು ಕೂಡ ಯೋಚನೆ ಮಾಡೋಕ್ಕಾಗಬೇಕು. ಕೇವಲ 1 ವರ್ಷದ ಅಂತರದಲ್ಲಿ ಪಕ್ಷ ಕಟ್ಟುವಂಥದ್ದು. 1 ವರ್ಷದಲ್ಲಿ ಪಕ್ಷ ಕಟ್ಟು ಯಾವುದೇ ಗ್ರಾಮ ಪಂಚಾಯತಿಗೆ ನಿಂತಿಲ್ಲ, ತಾಲೂಕು ಪಂಚಾಯತಿ ನಿಂತಿಲ್ಲ, ZPಗಳಿಗೆ ನಿಂತಿಲ್ಲ, ನೇರವಾಗಿ MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರುವಂಥದ್ದು. ಇಲ್ಲಿ ಸಾರ್ವಜನಿಕರು ಅಂದರೆ ಪಬ್ಲಿಕ್ ಮನಸ್ಸು ಮಾಡಿದ್ರೆ ಯಾವ ರಿಸಲ್ಟ್ ಬೇಕಾದ್ರೆ ಸಿಗುತ್ತೆ ಎಂಬುದಕ್ಕೆ ವಿಜಯ್ ಹೊರತು ಪ್ರಮುಖವಾದ ಸಾಕ್ಷಿ ಅಂತ ಹೇಳ್ಬೋದು. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ವಿಜಯ್ ಅವ್ರನ್ನ ಆಡಿ ಹೋಗಿರ್ತಾರಂಥದ್ದು, ಅವರ ನಾಯಕತ್ವವನ್ನು ಆಡಿ ಹೋಗಿರ್ತಾರಂಥದ್ದು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಸಹ, ಪ್ರಧಾನಮಂತ್ರಿಗಳು ಸಹ ಆಡಿ ಹೋಗಲಿದ್ದಾರೆ. ನಿಮ್ಮ ಈ 5 ವರ್ಷದ ಮುಂದಿನ ನಿಮ್ಮ ಕಾರ್ಯಾಂಗ ಕೆಲಸ ಮತ್ತು ಶಾಸಕಾಂಗ ಅದು ನಿಮ್ಮ ಸರ್ಕಾರ ತುಂಬಾ ಸುಭಿಕ್ಷವಾಗಿ ಆರಾಮಾಗಿ ನಡೀಲಿ ಅಂತ ನಾನು ಕೂಡ ಹಾರೈಸ್ತೇನೆ ಅಂತ ಅವರು ಸಹ ಹಾರೈಸಿರುವಂಥದ್ದು. ತುಂಬಾ ಸಂತೋಷ ಪಡೋಂಥ ವಿಚಾರ ಇವನ್ನೆಲ್ಲ ಅಂತ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ತ್ರಿಷಾ ಅವರ ಜೊತೆ ಇವತ್ತು ತ್ರಿಷಾ ಅವರು ಬಂದು ಅಲ್ಲಿ ಸ್ಯಾರಿ ಉಟ್ಕೊಬಂದು ಮಿಂಚ್ಕೊಂಡು ಇವತ್ತೆಲ್ಲ ತಪ್ಕೊಂಡು ಇನ್ನವ್ರು ಬಂದಾಗ ಅಲ್ಲಿ ಜನಗಳು ಕೂಗಿದ್ದು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಿದ್ದೀರಿ ನೀವು ಅಂತೇಳಿ ಈಗ ಅಲ್ಲಿ ತಮಿಳ್ನಾಡಿನ ಟ್ರೋಲ್ ಪೇಜ್ಗಳು. ಮತ್ತು ಇದೇ ಸಂದರ್ಭದಲ್ಲಿ DMK ಅವರ ಸ್ಟ್ಯಾಲಿನ್ ಅವ್ರ ಬಗ್ಗೆ ಮಾತಾಡಿರೋಂಥದ್ದು. ಇನ್ನು ಸ್ಟ್ಯಾಲಿನ್ ಅವರು ಈಗ ಸದ್ಯ ಅವ್ರ ವೈಯಕ್ತಿಕ ಜೀವನ ಇಟ್ಕೊಂಡು ಕೂಡ ಕೇಳಿರೋಂಥದ್ದು. ಇನ್ನು ಈ ರೀತಿಗಳು ಈಗ ನಡೀತಾ ಇರೋಂಥದ್ದು. ಮುಂದೆ ಇನ್ನು ಯಾವ ರೀತಿ ತಿರುವುಗಳು ಪಡೆದುಕೊಳ್ತೇವೆ ತ್ರಿಷಾ ಅವರಿಂದ. ಈಗ ಇವತ್ತು ರಾಜೀನಾಮೆನೂ ಸಹ ಕೊಟ್ಟಿರುವಂಥದ್ದು. ಹೌದು, ಇವತ್ತು ವಿಜಯ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ನಮಗೆ ಗೊತ್ತಿರುವಂಥದ್ದು. ಹೌದು, ಅವರು 2 ಕಡೆ MLA ಎಲೆಕ್ಷನಲ್ಲಿ ಗೆದ್ದಿರುವಂಥದ್ದು. ಅದರಲ್ಲಿ 1 ಕಡೆ ರಾಜೀನಾಮೆ ಕೊಡಬೇಕಾಗಿತ್ತು. ಅದಕ್ಕೆ 6 ತಿಂಗಳು ಸಮಯಾವಕಾಶ ಇತ್ತು. ಬಟ್ ಇವತ್ತೇ ಅದಕ್ಕೆ ರಾಜೀನಾಮೆ ಕೊಟ್ಟರು CM ಸ್ಥಾನ ಅಲಂಕರಿಸಿದ ನಂತರ. ಅಂದರೆ ಎಲ್ಲ 1 ಕಡೆ ಸೋತ್ರೆ ಇನ್ನೊಂದು ಕಡೆ ಗೆಲ್ಬೋದು ಎಂಬ ಲೆಕ್ಕಾಚಾರದಲ್ಲಿ ಅವ್ರು 2 ಕಡೆ ನಿಂತಿದ್ದು ಅಂತ ಕೂಡ ಹೇಳಲಾಗ್ತದೆ. ಅದರಂತೆ 2 ಕಡೆ ಗೆದ್ದಿರಿಗೆ ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಒಂದು ಬರ್ತಾರಂಥ ಮಹಾ ಬ್ರೇಕಿಂಗ್ ಅದೇನಪ್ಪ ಅಂತಂದರೆ ತ್ರಿಷಾ ಅವ್ರನ್ನ ಅಲ್ಲಿ ನಿಲ್ಲಿಸ್ತಾರೆ, ತ್ರಿಷಾ ಅವ್ರನ್ನ ಅಲ್ಲಿ ಗೆಲ್ಲಿಸ್ತಾರೆ. ಗೆಲ್ಲಿಸಿದ ನಂತರ ತ್ರಿಷಾ ಅವ್ರನ್ನ DCM ಮಾಡ್ತಾರೆ ಅಥವಾ ಹೋಮ್ ಮಿನಿಸ್ಟರ್ ಮಾಡ್ತಾರೆ ಎಂಬ ಮಾಹಿತಿ ಬರ್ತಾರ ಅಂಥದ್ದು. ಈಗ ಸದ್ಯಕ್ಕೆ ಈಗ ತ್ರಿಷಾ ಅವರು ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಇನ್ನು ತ್ರಿಷಾ ಅವ್ರು ಕಂಟೆಸ್ಟ್ ಮಾಡಿದ್ರೆ ಖಂಡಿತವಾಗಿ ವಿಜಯ್ ಅವ್ರಿಗೆ ಗೆಲ್ಲಿಸೋದು ಶಕ್ತಿ ಇರುತ್ತೆ, ಗೆಲ್ಸ್ಕೊಂಡು ಬಂದೇ ಬರ್ತಾರೆ. ಜನಗಳು ಈ ಥರ ರೀತಿಗೆ ಓಟನ್ನು ಹಾಕೋದು ಮಾಡಬಾರ್ದು ಎಂಬುದು ನನ್ನ ಅಭಿಪ್ರಾಯ ಕೂಡ. ಯಾಕೆಂದರೆ ತ್ರಿಷಾ ಅವ್ರಿಗೆ ಓಟ್ ಹಾಕಿದ್ರೆ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶ ಆಗೋಕ್ಕೆ ಶುರು ಆಗುತ್ತೆ, ಅದು ಆಗಬಾರ್ದು. ಹಾಗಾಗಿ ತ್ರಿಷಾ ಅವ್ರನ್ನ ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅವ್ರನ್ನೇ ಕರೆದುಕೊಂಡು ಬಂದು ಈಗ DCM ಅಥವಾ ಹೋಮ್ ಮಿನಿಸ್ಟರ್ ಮಾಡಲು ಈಗ ವಿಜಯ್ ಅವರು ಹೊರಟಿರುವಂಥದ್ದು ಈ ಸದ್ಯಕ್ಕಿರುವಂಥ ಮಾಹಿತಿಗಳು. ಸದ್ಯ ಕಾದು ನೋಡಬೇಕಾಗುತ್ತೆ. ಮುಂದೆ ಈಗ ವಿಜಯ್ ಅವರ ಪತ್ನಿ ಈಗ ಮತ್ತೆ ಜೀವನಾಂಶ ಅತಿ ಹೆಚ್ಚಾಗಿ ಕೇಳ್ತಾರ, ಇಲ್ಲ ಬೇರೆ ತಿರುವುಗಳು ಪಡೆದುಕೊಳ್ತಾರೆ ಎಂಬುದು ಈಗ CM ಆದ ನಂತರ ಈಗ ಕಾದು ನೋಡಬೇಕು.